ನಮಸ್ಕಾರ. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಡಿಫ್ರೆಂಟಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಒಂದು ಸ್ವಲ್ಪ ಚಿಕ್ಕದು ಅಥವಾ ಮೀಡಿಯಮ್ ಸೈಜು ಅದರಷ್ಟು ಒಂದು 4 ಮಾವಿನಕಾಯಿನ ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಹೀಗೆ ನೋಡಿ ಒಂದು ಸ್ವಲ್ಪ ಕೆಳಗಡೆ ಉಪ್ಪು ಹಾಕ್ತಾಯಿದ್ದೀನಿ. ಹೀಗೆ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ತುಂಬ್ತೀನಿ, ಮಾವಿನ ಹೋಳನ್ನು. ಇನ್ನೊಂದ್ಸಲಿ ಸ್ವಲ್ಪ ಉಪ್ಪು ಹಾಕ್ತೀನಿ. ಇದಕ್ಕೆ ಪುಡಿ ಉಪ್ಪೇ ಹಾಕಬೇಕು, ಯಾಕೆಂದರೆ ಸಿಪ್ಪೆ ತೆಗೆದಾಗಿದೆಯಲ್ಲ ತುಂಬ ಬೇಗ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಸ್ವಲ್ಪನೂ ಕಷ್ಟ ಇಲ್ಲ, ತುಂಬ ರುಚಿಯಾಗಿರುತ್ತೆ. ಹೀಗೆ ಉಪ್ಪು ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಕೋತೀನಿ. ಈಗ ಹುರಿಯೋದನ್ನು ತೋರಿಸ್ತೀನಿ. ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ 2 ಸ್ಪೂನು ಮೆಂತ್ಯ ಹಾಕ್ತಾಯಿದ್ದೀನಿ. ಹಸಿ ಸಾಸಿವೆನ ಹಾಕಿಬಿಟ್ಟು ರುಬ್ಕೋತೀನಿ. ಹಸಿ ಸಾಸಿವೆ ಇದೇ ಸ್ಪೂನ್ ಅಳತೆಯಲ್ಲಿ 4 ಹಾಕ್ತೀನಿ. ಈಗ ಮೆಂತ್ಯ 2 ಹಾಕಿದ್ದೀನಿ. ಕೆಂಪಾಗೋ ಹಾಗೆ ಹುರ್ಕೋಬೇಕು. ಈ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ನನ್ನ ಯಜಮಾನರು ಮೈಸೂರಿನಲ್ಲಿ ದಾಸಪ್ರಕಾಶ್ ಪ್ಯಾರಡೈಸ್ಗೆ ಹೋಗಿದ್ದಾಗ ಡಿನ್ನರ್ಗೆ ಈ ಉಪ್ಪಿನಕಾಯಿ ಕೊಟ್ಬಿಟ್ಟು ನಮಗೆ ಟೇಸ್ಟ್ ನೋಡಿ ತುಂಬ ಇಷ್ಟ ಆಯಿತು. ಅದನ್ನು ನೋಡಿಬಿಟ್ಟು ಈ ಥರ ಮಾಡಿರಬಹುದು, ಸಿಪ್ಪೆ ತೆಗೆದು ಮಾಡಿದ್ದಾರೆ, ಬೇಗ ಒಂದೇ ಒಂದು 1 ಅವರಲ್ಲಿ ರೆಡಿ ಆಗುತ್ತೆ ಅಂತ ಗೊತ್ತಾಗ್ಬಿಟ್ಟು ತುಂಬ ಇಷ್ಟ ಆಯಿತು. ಈಗ ಒಗ್ಗರಣೆ ಕೊಟ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಒಗ್ಗರಣೆ ಕೊಡಬೇಕಾದ್ರೆ ಫುಲ್ ಎಣ್ಣೆ ಆರಬೇಕು. ಅದಕ್ಕೆ ಮುಂಚೆನೇ ಒಗ್ಗರಣೆನ ಕೊಟ್ಟಿಟ್ಬಿಟ್ರೆ ಆಮೇಲೆ ಹಾಕ್ಕೋಬೋದು ಪುಡಿ ಮಾಡಿದ ಮೇಲೆ. ಸ್ವಲ್ಪ ಜಾಸ್ತಿ ಎಣ್ಣೆ ಇಡ್ತಾ ಇದ್ದೀನಿ. ಬಟ್ ಮಾಮೂಲಿ ಮಿಡಿ ಮಾವಿನಕಾಯಿ ಹಾಕೋಷ್ಟು ಹಾಕಬೇಕಾಗಿಲ್ಲ. ಒಂದು ಸ್ವಲ್ಪ ಎಲ್ಲ ಹೋಳಿಗೂ ಒಂದು ಚೂರಾದರೂ ಕೋಟ್ ಆಗಬೇಕು, ಅಷ್ಟು ಹಾಕಬೇಕು. ಸಾಸಿವೆ ಹಾಕ್ತಾ ಇದ್ದೀನಿ, ಸಿಡಿತಾ ಇದೆ. ಈಗ ಹಿಂಗೆ ಹಾಕ್ತಾ ಇದ್ದೀನಿ. ಆರಿಸ್ಬಿಟ್ಟು ಈಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಇದಾರಲಿ, ಆ ಸಾಸಿವೆನೂ ಆರಿದ ಮೇಲೆ ಅದನ್ನು ಪುಡಿ ಮಾಡಿ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ. ಹುರ್ಕೊಂಡಿದ್ವಲ್ಲ, 2 ಸ್ಪೂನ್ ಮೆಂತ್ಯ, 4 ಸ್ಪೂನ್ ಸಾಸಿವೆ ಹಸಿದು, ಇದಿಷ್ಟನ್ನು ಮಿಕ್ಸಿ ಮಾಡಿ ಹಾಕಬೇಕಾದ್ರೆ 4 ಸ್ಪೂನು ಹಚ್ಚಿಮೆಣಸಿನ ಪುಡಿ ಹಾಕಿದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಂಗೆ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ. ನೋಡಿ, ಇದು ಒಗ್ಗರಣೆನ ಸೇರಿಸಿದ್ದೀನಿ.
ಈಗ ಸ್ವಲ್ಪನೂ ನೀರಿನಂಶ ತೇವಾಂಶ ಇಲ್ಲದೆ ಇರೋ ಒಂದು ಬಾಟ್ಲಿಗೆ ಈಗ ತೋರಿಸಿದ್ನಲ್ಲ ಆ ಬಾಟ್ಲಿಗೆ ಈಗ ಹಾಕಿಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.